ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ವಿಜಯ್ ಮೈಲಾರ್ ಯೂಟ್ಯೂಬ್ ಚಾನಲ್. ಪ್ರೇಮಲೋಕ 2 ಸಿನಿಮಾ ಒಂದು ಮುಹೂರ್ತ ಆಗುತ್ತೆ ಅಂತ ಒಂದು ಸುದ್ದಿ ಕೂಡ ಬಂದಿತ್ತು. ಆ್ಯಂಡ್ ಅದು ಆಗ್ತಿದ್ದ ಹಾಗೆಯೇ ಸದ್ಯಕ್ಕೆ ಯಾವುದೇ ಆದಂಥ ಒಂದು ಅಪ್ಡೇಟ್ಸ್ಗಳಿಲ್ಲ. ತುಂಬ ಜನ ಕೇಳಿದ್ರಿ, ನಾನು ಒಂದು ಬಿಫೋರ್ ಒಂದು ವಿಡಿಯೋ ಮಾಡಿದ್ದೆ, ಅದರಲ್ಲಿ ಎಲ್ಲರೂ ಕೂಡ ಮೆನ್ಷನ್ ಮಾಡಿದ್ರಿ ಪ್ರೇಮಲೋಕ ಸಿನಿಮಾದ ಬಗ್ಗೆ ಅಪ್ಡೇಟ್ ಕೊಡಿ ಅಂತ. ಸೊ ಏನಾಯಿತು, ಪ್ರೇಮಲೋಕ ಸಿನಿಮಾದ ಮುಹೂರ್ತ ಏನು ಕತೆ ಇದ್ರ ಬಗ್ಗೆ ಮಾತಾಡ್ತೀನಿ, ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ವಿಡಿಯೋನ ಬೇಗ ಶುರು ಮಾಡ್ತೀನಿ. ಶುರು ಮಾಡೋಕ್ಕೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ ಫೇಸ್ಬುಕ್ ಆಗಿ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ, ಸೊ ಸಿನಿಮಾ ರಂಗಕ್ಕೆ ಕನ್ನಡ ಇಂಡಸ್ಟ್ರಿಲೇ ಒಂದು ಹೈ ಬಜೆಟ್ ಸಿನಿಮಾ ಅನ್ನುವಂಥದ್ದನ್ನ ಆಗಿನ ಕಾಲದಲ್ಲಿ ತಂದಂಥವ್ರು ರವಿ ಸರ್. ಸೊ ರವಿ ಸರ್ ಅವ್ರ ಸಿನಿಮಾ ಅಂತ ಬಂದಾಗ ನಾವೆಲ್ಲ ಚೈಲ್ಡ್ಹುಡ್ಡಿಂದ ಅವ್ರ ಸಿನಿಮಾ ನೋಡ್ಕೊಂಡು ಬೆಳೆದಂಥವ್ರು. ಸೊ ಅವ್ರ ಸಿನಿಮಾ ಅಂದರೆ ಒಂದು ಗ್ರ್ಯಾಂಡ್ ಆಗಿರುತ್ತೆ, ಒಂದು ಆರ್ಟ್ ವರ್ಕಲ್ಲಿ ಆಗಿರ್ಬೋದು, ಅವರು ಮಾಡುವಂಥ ಒಂದು ಕ್ರಿಯೇಟಿವ್ ಆಗಿರುವಂಥ ಒಂದು ಆರ್ಟ್ ವರ್ಕ್ಸ್ಗಳಾಗಿರ್ಬೋದು, ಆಮೇಲೆ ಅವರು ತೋರಿಸುವಂಥ ಸಿನಿಮಾಗಳು, ಆಮೇಲೆ ಸಿನಿಮಾದಲ್ಲಿ ಅವರು ಬಿಂಬಿಸುವಂಥ ಕೆಲವೊಂದು ಕ್ಯಾರೆಕ್ಟರ್ಸ್ಗಳು. ಸೊ ಪ್ರತಿಯೊಂದನ್ನು ಅವರು ಎಳೆಯಾಗಿ ತೋರಿಸುವಂಥದ್ದು ಅವರ ಒಂದು ಶೈಲಿ, ಸಿನಿಮಾದ ಶೈಲಿ. ಸೊ ಇದ್ರ ಜೊತೆಗೇನೆ ಪ್ರೇಮಲೋಕ ಅನ್ನೋ ಒಂದು ಸಿನಿಮಾ ಏನಿದೆ, ರವಿ ಸರ್ ಅವರ ಒಂದು ಕೆರಿಯರಲ್ಲೇ ಒಂದು ದೊಡ್ಡ ಬದಲಾವಣೆ ತಂದಂಥ ಸಿನಿಮಾ. ಪ್ರೇಮಲೋಕ ಇಷ್ಟಪಟ್ಟಷ್ಟು ಐ ಥಿಂಕ್ ರವಿ ಸರ್ ಯಾವುದೇ ಸಿನಿಮಾನು ಇಷ್ಟಪಡಲ್ಲೇನೋ ಅವ್ರ ಕೆರಿಯರಲ್ಲಿ, ಅಷ್ಟು ತುಂಬ ಇಷ್ಟಪಡ್ತಾರೆ. ನಾವು ನೋಡ್ತಾ ಇರ್ತೀವಿ ಪ್ರತಿಯೊಂದು ಸ್ಟೇಜಲ್ಲೂ, ಆಮೇಲೆ ಪ್ರತಿಯೊಂದು ಇವೆಂಟ್ಸಲ್ಲೂ, ರಿಯಾಲಿಟಿ ಶೋಗಳಲ್ಲೂ ಪ್ರೇಮಲೋಕ ಸಿನಿಮಾದ ಬಗ್ಗೆ ಒಂದು ಚೂರಾದರೂ ಮಾತಾಡಿರ್ತಾರೆ. ಯಾಕಂದರೆ ಸೊ ಅಷ್ಟೊಂದು ಸಕ್ಸಸ್ಸನ್ನು ತಂದು ಕೊಟ್ಟಂಥ ಸಿನಿಮಾ. ಒಬ್ಬ ನಿರ್ದೇಶಕನಾಗಿ ಮತ್ತು ಒಬ್ಬ ನಟನಾಗಿ, ಒಬ್ಬ ನಿರ್ಮಾಪಕನಾಗಿ, ಸೊ ಬಂಡವಾಳ ಹೂಡಿಕೆ ಮಾಡೋದ್ರ ಜೊತೆಗೆ ನಿರ್ದೇಶನವನ್ನು ಮಾಡುವಂಥದ್ದು, ನಟನೆ ಮಾಡುವಂಥದ್ದು, ಸೊ ಎಲ್ಲ ಜವಾಬ್ದಾರಿ ಜೊತೆಗೆ ತಗೊಂಡೋದಾಗ ಸೊ ತುಂಬಾ ಒಂದು ದೊಡ್ಡದಾಗಿ ಸಕ್ಸಸ್ ಸಿಕ್ಕಾಗ ಅದು ಶಾಶ್ವತವಾಗಿ ಉಳ್ಕೊಂಡ್ಬಿಡುತ್ತೆ. ಸೊ ರವಿ ಸರ್ ಜೀವನದಲ್ಲಿ ಪ್ರೇಮಲೋಕ ಕೂಡ ಅದೇ ರೀತಿ ಅಂತಲೇ ಹೇಳ್ಬೋದು. ಸೊ ಈ ವಿಚಾರವಾಗಿ ನಾನು ಮಾತಾಡ್ತಾ ಇದ್ದೀನಿ ಪ್ರೇಮಲೋಕದ ಬಗ್ಗೆ. ಪ್ರೇಮಲೋಕ 2 ಸಿನಿಮಾದ ಬಗ್ಗೆ ಕೂಡ ಕೆಲವೊಂದು ಮಾತುಗಳು ಕೇಳಿ ಬಂದಿತ್ತು. ರವಿ ಸರ್ ಕೂಡ ಇದ್ರ ಬಗ್ಗೆ ಕೆಲವೊಂದು ಕಡೆ ಮಾತಾಡಿದರು, ಪ್ರೇಮಲೋಕ ಕೂಡ ಶುರು ಮಾಡ್ತೀನಿ, 2 ಕೂಡ ಶುರು ಮಾಡ್ತೀನಿ ಅಂತ. ಸೊ ಸದ್ಯಕ್ಕೆ ಯಾವುದೇ ಒಂದು ಇದ್ರ ಬಗ್ಗೆ ಒಂದು ಮಾಹಿತಿ ಕೂಡ ಇಲ್ಲ. ಸೊ ಕಳೆದ ಅವರ ಒಂದು ಬರ್ಡೇಲಿ ಕೂಡ ಒಂದು ಅನೌನ್ಸ್ಮೆಂಟ್ ಆಗಿತ್ತು, 3 ಥರ ಮಾಡಿಬಿಡ್ತಾರೆ, ಅವ್ರ ಬರ್ಡೇ ಎಲ್ಲ ಮಾಡ್ತಾರೆ ಅಂತ ಒಂದು ಮಾಹಿತಿ ಬಂದಿತ್ತು. ಸೊ ಅದು ಆಗ್ತಿದ್ದಾಗೇನೆ ಸೊ ಬರ್ತ್ಡೇ ಆಗಿರ್ಬೋದು ಮತ್ತು ಮುಹೂರ್ತ ಎರಡು ಮಿಕ್ಸ್ ಮಾಡೋದು ಬೇಡ ಅಂತ ರವಿ ಸರ್ ಏನು ಮಾಡಿದ್ರು, ಸೊ ಅದನ್ನು ಸಪ್ರೇಟಾಗೆ ಮಾಡೋಣಂತೆ ಅಂತ ಒಂದು ಮಾತನ್ನು ಹೇಳಿದರು. ಬಟ್ ಅದು ಆಗ್ತಿದ್ದ ಹಾಗೆಯೇ ತುಂಬ ತಿಂಗಳುಗಳೇ ಕಳೆದೋಯ್ತು. ಬಟ್ ಇದುವರೆಗೂ ಕೂಡ ರವಿ ಸರ್ ಅವರ ಒಂದು ಪ್ರೇಮಲೋಕ 2 ಬಗ್ಗೆ ಯಾವುದೇ ಒಂದು ಅಫಿಷಿಯಲ್ ಅಪ್ಡೇಟ್ಸ್ಗಳು ಇದುವರೆಗೂ ಬಂದಿಲ್ಲ. ಸೊ ಬಹುಶಃ ಈ ಸಿನಿಮಾದ ಬಗ್ಗೆ ಏನಾದರೂ ಅವರು ಡ್ರಾಪ್ ಮಾಡಿದ್ರು, ಅಥವಾ ಕೆಲವೊಂದು ಸುದ್ದಿಗಳೆಲ್ಲ ಬಂದಿರೋ ಪ್ರಕಾರ ಪ್ರೇಮಲೋಕ 2 ಬೇಡ, ಬೇರೆ ಏನಾದರೂ ಹೆಸರಿಟ್ಕೊಂಡು ಮಾಡೋಣ ಅನ್ನುವಂಥ ಒಂದು ವಿಚಾರಗಳು ಇವೆಲ್ಲ ಬಂದಿರುವಂಥ ವಿಚಾರಗಳ. ಸೊ ಇದು ಒಟ್ಟಾರೆ ಏನಾಯಿತು ಅಂತಂದರೆ, ಪ್ರೇಮಲೋಕ 2ಗೆ ಅಭಿಮಾನಿಗಳು ತುಂಬ ಒಂದು ವೇಟಿಂಗಲ್ಲಿ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು, ಯಾಕಂದರೆ ಪ್ರೇಮಲೋಕ ಆದಮೇಲೆ ಪ್ರೇಮಲೋಕ 2 ಬರ್ತಾ ಇದೆ ಅಂತಂದರೆ, ಯಾಕಂದರೆ ರವಿ ಸರ್ ಮತ್ತು ರವಿ ಸರ್ ಅವರ ಮಕ್ಕಳು, ಸೊ ಇದೆಲ್ಲ ಒಂದು ಈ ಸಿನಿಮಾದಲ್ಲಿ ಇರುವಂಥದ್ದು. ಸೊ ಈ ಒಂದು ಸಿನಿಮಾನ ತುಂಬ ಒಂದು ಎಕ್ಸ್ಪೆಕ್ಟೇಷನ್ ಆಗಿ ಕಾಯ್ತಾ ಇದ್ರು. ಆ್ಯಂಡ್ ರೀಸೆಂಟಾಗಿ ಒಬ್ಬರು ಅಭಿಮಾನಿ ಕೂಡ ನಂಗೆ ಸಿಕ್ಕಿದ್ರು, ಅವರು ಕೂಡ ಹೇಳಿದ್ರು ಪ್ರೇಮಲೋಕ 2ಗೆ ವೇಟ್ ಮಾಡ್ತಾ ಇದ್ದೀವಿ ನಾವು ಕೂಡ, ಬಟ್ ಇನ್ನು ಯಾವುದೇ ರೀತಿಯಾದಂಥ ರವಿ ಕಲಾನಿವಾಸದಿಂದ ನಮಗೆ ಯಾವುದೋ ಒಂದು ಅಪ್ಡೇಟ್ಸ್ಗಳು ಬಂದಿಲ್ಲ ಅಂತ ಅಭಿಮಾನಿಗಳು ಕೂಡ ಅವರು ಹೇಳ್ಕೊಂಡಿದ್ದಾರೆ. ಸೊ ನೋಡೋಣ, ಮುಂದಿನ ದಿನಗಳಲ್ಲಿ ರವಿ ಸರ್ಗೆ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಈ ಒಂದು ವಿಡಿಯೋ ಮುಖಾಂತರವಾಗಿ, ಸರ್ ಪ್ರೇಮಲೋಕ 2 ಸಿನಿಮಾನ ಅಥವಾ ಏನಾದರೂ ಬೇರೆ ಏನಾದರೂ ಪ್ರಾಜೆಕ್ಟ್ ಬಗ್ಗೆ ಏನಾದರೂ ನಡೀತಾ ಇದೆಯಾ ವರ್ಕು, ಸೊ ಅದ್ರ ಬಗ್ಗೆ ದಯವಿಟ್ಟು ಒಂದು ಅಪ್ಡೇಟನ್ನು ಕೊಡಿ. ಸೊ ನಿಮ್ಮ ಅಭಿಮಾನಿಗಳು ಕೂಡ ಕಾಯ್ತಾ ಇದ್ದಾರೆ ನಿಮ್ಮ ಅಪ್ಕಮಿಂಗ್ ಸಿನಿಮಾಗಳಿಗೆ, ನಿಮ್ಮ ಒಂದು ಸಿನಿಮಾಗಳಿಗೆ ಅಂತ ಹೇಳ್ತಾ. ಆ್ಯಂಡ್ ಯಾರೆಲ್ಲ ಪ್ರೇಮಲೋಕ 2ಗೆ ಕಾಯ್ತಾ ಇದ್ದೀರಾ ದಯವಿಟ್ಟು ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಿ. ಪ್ರೇಮಲೋಕ 2 ಸಿನಿಮಾ ಏನಾದರೂ ಹೆಸರು ಚೇಂಜ್ ಮಾಡ್ತಾ ಇದ್ದಾರೆ, ಏನು ಕತೆ, ಸೊ ಅದ್ರ ಬಗ್ಗೆ ತಿಳಿಸ್ಕೊಡಿ. ಆ್ಯಂಡ್ ಆಲ್ಸೋ ಹೇಳಬೇಕು ಅಂತಂದರೆ ಪ್ರೇಮಲೋಕ ಸಿನಿಮಾ ಸಬ್ಜೆಕ್ಟ್ ಏನಿದೆ, ಇದು ಒಂದು ರೀತಿಯಲ್ಲಿ ರವಿ ಸರ್ ಒಂದು ರೀತಿಯಲ್ಲಿ ಒಂದು ಡ್ರೀಮ್ ಪ್ರಾಜೆಕ್ಟ್ ಅಂತಲೇ ಹೇಳ್ಬೋದು. ಆಫ್ಟರ್ ಪ್ರೇಮಲೋಕ ಆದಮೇಲೆ ನೋಡೋಣ ಯಾವ ರೀತಿಯಾಗಿ ನಿರ್ಧಾರ ಮಾಡ್ತಾರೆ, ಏನು ಕತೆ ಅಂತ ನೋಡೋಣ. ಆದಷ್ಟು ಬೇಗ ಅಪ್ಡೇಟ್ಸ್ಗಳು ಬರಲಿ ಈ ಒಂದು ಸಿನಿಮಾದ ಬಗ್ಗೆ. ಆ್ಯಂಡ್ ಅಪ್ಕಮಿಂಗ್ ಎಲ್ಲ ಕನ್ನಡ ಸಿನಿಮಾಗಳು ರಿಲೀಸ್ ಆಗ್ತಾ ಇದ್ದಾವೆ ಈ ವರ್ಷ, ತುಂಬಾ ಒಂದು ಹಿಟ್ ಸಿನಿಮಾನ ಕೊಡ್ತಿದ್ದಾವೆ. ಈ ಒಂದು ವರ್ಷದಲ್ಲಿ ಎಲ್ಲ ಸಿನಿಮಾಗಳು ತುಂಬಾ ಒಂದು ಹಿಟ್ ಕೊಡುವಂಥ ಎಲ್ಲ ಒಂದು ಲಕ್ಷಣಗಳು ಕಾಣ್ತಾ ಇದೆ ಕನ್ನಡ ಇಂಡಸ್ಟ್ರಿಯಲ್ಲಿ ಎಲ್ಲ ಸಿನಿಮಾಗಳು. ಸೊ ಆದಷ್ಟು ಬೇಗ ಎಲ್ಲ ಸಿನಿಮಾಗಳು ರಿಲೀಸ್ ಆಗಲಿ. ಇಷ್ಟು ಬೇಗ ಸಿನಿಮಾಗಳು ರಿಲೀಸ್ ಆಗುತ್ತೋ ಅಷ್ಟರ ಮಟ್ಟಿಗೆ ಥಿಯೇಟರ್ಸ್ಗಳನ್ನು ನಾವು ಉಳಿಸ್ಕೊಳ್ಬಹುದು ಅಂತ ಹೇಳ್ತಾ, ಸೊ ಇವತ್ತಾಗಿತ್ತು ಇವತ್ತಿನ ವಿಡಿಯೋ, ಇದಾಗಿತ್ತು. ಆ್ಯಂಡ್ ಇದ್ರ ಜೊತೆಗೇ ಒಂದು ರೀತಿಲಿ ಪ್ರೇಮಲೋಕ 2ಗೆ ಯಾರೆಲ್ಲ ವೇಟ್ ಮಾಡ್ತಾಯಿದ್ರ
ಸೊ ಅವ್ರಿಗೆ ಒಂದು ಎಕ್ಸ್ಪೆಕ್ಟೇಷನ್ ಏನೆಲ್ಲ ಇದೆ ಅನ್ನೋದನ್ನು ಕೂಡ ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಿ. ಸೊ ಸ್ವಲ್ಪ ಶೀತ ಆಗಿರೋದ್ರಿಂದ ವಾಯ್ಸ್ ಹಿಂದೆ ಮುಂದೆ ಆಗಿರಬಹುದು, ಏನಾದ್ರು ತೊಂದರೆಗಳಾಗಿದ್ದರೆ ಕ್ಷಮೆ ಇರಲಿ. ಆ್ಯಂಡ್ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಆ್ಯಂಡ್ ಯಾವ ಅಪ್ಡೇಟ್ ಸಿನಿಮಾದ ಬಗ್ಗೆ ನೀವು ನೆಕ್ಸ್ಟ್ ಅಪ್ಕಮಿಂಗ್ ಕಾಯ್ತಾ ಇದ್ರೆ ಅದನ್ನು ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಿ ನನಗೆ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮುಗಿಸೋದಕ್ಕಿಂತ ಮುಂಚೆ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.